ಪ್ರಧಾನಿ ಮೋದಿ ಚುನಾವಣೆಗೆ ರಣಕಹಳೆ ಮೊಳಗಿಸಿದ ಬೆನ್ನಲ್ಲೇ ಕಾಂಗ್ರೆಸ್ ಕೂಡ ಇಂದು ಚುನಾವಣಾ ಪ್ರಚಾರಕ್ಕೆ ಚಾಲನೆ ಕೊಡ್ತಾ ಇದೆ. ಯಾಲಕ್ಕಿನಾಡು ಹಾವೇರಿಗೆ ರಾಹುಲ್ ಗಾಂಧಿ ಆಗಮಿಸ್ತಾ ಇದ್ದು ರಾಜ್ಯ ಕಾಂಗ್ರೆಸ್ಗೆ ಶಕ್ತಿ ತುಂಬಲಿದ್ದಾರೆ. ಲೋಕ ಚುನಾವಣೆಗೆ ಕಾಂಗ್ರೆಸ್ ರಣಕಹಳೆ. ಹಾವೇರಿಯಲ್ಲಿ ಇಂದು ರಾಹುಲ್ ಸಮಾವೇಶ. ಲೋಕಸಭೆಗೆ ಇನ್ನೇನು ಮುಹೂರ್ತ ಫಿಕ್ಸ್ ಆಗುತ್ತೆ ಅನ್ನುವಾಗಲೇ ಕಾಂಗ್ರೆಸ್ ಸಿಡಿದು ನಿಂತಿದೆ. ಈ ಬಾರಿ ಹೇಗಾದ್ರೂ ಕರ್ನಾಟಕದಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲಬೇಕೆಂದು ಪಣ ತೊಟ್ಟಿರುವ ಕೈಪಡೆ ಇಂದು ಹಾವೇರಿಯಲ್ಲಿ ಚುನಾವಣಾ ಪ್ರಚಾರಕ್ಕೆ ಚಾಲನೆ ನೀಡಲಿದೆ. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಸಮಾವೇಶದಲ್ಲಿ ಭಾಗವಹಿಸುತ್ತಿದ್ದು ರಾಜ್ಯ ಕಾಂಗ್ರೆಸ್ಗೆ ಚುನಾವಣೆಯಲ್ಲಿ ಕೆಲಸ ಮಾಡಲು ಶಕ್ತಿ ತುಂಬಲಿದ್ದಾರೆ. ಹಾವೇರಿಯ ಮುನ್ಸಿಪಲ್ ಮೈದಾನದಲ್ಲಿ ಬೃಹತ್ ಪೆಂಡಾಲ್ ಸಿದ್ಧಗೊಂಡಿದ್ದು ಬೆಳಗ್ಗೆ 11 ಗಂಟೆಗೆ ಸಮಾವೇಶ ಶುರುವಾಗಲಿದೆ. ರ್ಯಾಲಿಯಲ್ಲಿ ಧಾರವಾಡ ಹಾಗೂ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಜನರು ಭಾಗವಹಿಸಲಿದ್ದಾರೆ. ವೇದಿಕೆಯ ಮುಂಭಾಗದಲ್ಲಿ ಗಣ್ಯರಿಗೆ ಬೃಹತ್ ವೇದಿಕೆ ನಿರ್ಮಿಸಲಾಗಿದೆ. ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಜನ ಈ ಸಮಾವೇಶದಲ್ಲಿ ಭಾಗಿಯಾಗತಕ್ಕಂಥದ್ದಿದೆ. ಹಾವೇರಿ ಜಿಲ್ಲೆ ಮತ್ತು ಗದಗ ಜಿಲ್ಲೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥದ್ದಕ್ಕೆ ಬಹಳ ಉತ್ಸಾಹದಿಂದ ನಮ್ಮ ಪಕ್ಷದ ನಾಯಕರುಗಳು ಕಾರ್ಯಕರ್ತರು ಈ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಮತ್ತು ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಕೂಡ ಆಗುತ್ತೆ ಅಂತ ನಾನಂತೂ ಭಾವಿಸಿಕೊಂಡಿದ್ದೇನೆ. ಇನ್ನು ಎಐಸಿಸಿ ಅಧ್ಯಕ್ಷರಾದ ಮೇಲೆ ರಾಹುಲ್ ಗಾಂಧಿ ಮೊದಲ ಬಾರಿಗೆ ಹಾವೇರಿಗೆ ಆಗಮಿಸುತ್ತಿದ್ದು ಸಮಾವೇಶದಲ್ಲಿ ಸಿದ್ದರಾಮಯ್ಯ, ಡಿಸಿಎಂ ಪರಮೇಶ್ವರ್, ದಿನೇಶ್ ಗುಂಡೂರಾವ್, ಕೆಪಿಸಿಸಿ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಸೇರಿದಂತೆ ವಿವಿಧ ಗಣ್ಯರು ಭಾಗವಹಿಸಲಿದ್ದಾರೆ. ನಮ್ಮ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳು ಕೆಸಿ ವೇಣುಗೋಪಾಲ್ ಅವರು ಹಾಗೂ ಶಾಸಕಾಂಗ ಪಕ್ಷದ ನಾಯಕರು ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂಥ ಪರಮೇಶ್ವರ್ ಅವರು ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಮ್ಮ ಪಕ್ಷದ ನಾಯಕರುಗಳು ಇದರೆಲ್ಲ ಭಾಗವಹಿಸ್ತಾ ಇದ್ದಾರೆ. ಇನ್ನು ಸಮಾವೇಶ ನಡೆಯುವ ಸ್ಥಳದ ಸುತ್ತಮುತ್ತಲೂ ಬಿಗಿ ಪೊಲೀಸ್ ಭದ್ರತೆ ಮಾಡಲಾಗಿದ್ದು 3 ಎಸ್ಪಿ ಸೇರಿದಂತೆ 1000ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳು ಭದ್ರತೆಗೆ ನಿಯೋಜನೆಗೊಂಡಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ರಾಹುಲ್ ಗಾಂಧಿರವರು ಇವರ ಬಂದೋಬಸ್ತಿನ ಸಂಬಂಧ ಸೂಕ್ತವಾಗಿರತಕ್ಕಂಥ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹೊರಗಡೆಯಿಂದ ಕಾರ್ಯಕ್ರಮಕ್ಕೆ ಬರತಕ್ಕಂತಹ ಜನರಿಗೆ ಸೂಕ್ತವಾಗಿರ್ತಕ್ಕಂಥ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮತ್ತು ಅವರು ಸರಳವಾಗಿ ಕಾರ್ಯಕ್ರಮ ಸ್ಥಳಕ್ಕೆ ಪ್ರವೇಶ ಆಗುವ ಹಾಗೆ ನಾವು ವ್ಯವಸ್ಥೆಯನ್ನು ಕಲ್ಪಿಸಿದ್ದೀವಿ. ಒಟ್ನಲ್ಲಿ ಇಂದು ನಡೆಯುವ ಸಮಾವೇಶ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ಉತ್ಸಾಹ ಮೂಡಿಸಿದ್ದು ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಕಾವು ಮತ್ತಷ್ಟು ಹೆಚ್ಚಾಗಲಿದೆ. ಸಂಕನಗೌಡ ಎಂ, ದೇವಿಕೊಪ್ಪ, ನ್ಯೂಸ್ 18 ಕನ್ನಡ, ಹಾವೇರಿ. ಇವತ್ತು ಕಾಂಗ್ರೆಸ್ ಕೂಡ ತನ್ನ ಒಂದು ಪರಿವರ್ತನಾ ಸಮಾವೇಶಕ್ಕೆ ಚಾಲನೆ ಕೊಡ್ತಾ ಇದೆ. ಆ ಮೂಲಕ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಇವತ್ತು ರಾಜ್ಯಕ್ಕೆ ಆಗಮಿಸುತ್ತಾರೆ. ಒಂದ್ ಕಡೆ ಕಲಬುರಗಿಯಲ್ಲಿ ಮೋದಿ ಅವರು ಬಂದು ಮೊನ್ನೆ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇವತ್ತು ರಾಹುಲ್ ಗಾಂಧಿ ಅವರ ಸರದಿ ಈಗಾಗಲೇ ಹಾವೇರಿಯಲ್ಲಿ ನೋಡ್ತಾ ಇದ್ರಿ. ಸಮಾವೇಶಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆ ಇದೆ. ದಿನೇಶ್ ಗುಂಡೂರಾವ್ ಅವರು ಹೇಳೋ ಪ್ರಕಾರ 1 ಲಕ್ಷ ಜನ ಸೇರುವಂತಹ ಒಂದು ನಿರೀಕ್ಷೆ ಇದೆ ಅಂತ ಕೂಡ ಅವ್ರು ಹೇಳಿರುವಂತದ್ದು. ಎಲ್ಲಾ ರೀತಿಯಾಗಿ ಪೊಲೀಸ್ ಭದ್ರತೆ ಕೂಡ ಬಹಳ ಟೈಟ್ ಆಗಿದೆ. ಹಾವೇರಿಯಲ್ಲಿ ಯಾಲಕ್ಕಿನಾಡಿನಲ್ಲಿ ಕಾಂಗ್ರೆಸ್ನ ಒಂದು ಪ್ರಚಾರ ಆರಂಭವಾಗುತ್ತೆ. ಸಂಕನಗೌಡ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಹಾವೇರಿಯ ಪ್ರತಿನಿಧಿ. ಸಂಕನಗೌಡ, ಪ್ರಿಪರೇಷನ್ ಯಾವ ರೀತಿಯಾಗಿದೆ? ಎಷ್ಟೊತ್ತಿಗೆ ಸಮಾವೇಶ ಆರಂಭವಾಗುತ್ತೆ? ಎಷ್ಟು ಜನ ಬರ್ಬೋದು ಅಂತ? ನಾನು ಮತ್ತೆ ಮಾತಾಡ್ತೀನಿ ಸಂಕನಗೌಡ. ಇದು ಹಾವೇರಿಯಲ್ಲಿ ಇವತ್ತು ಕಾಂಗ್ರೆಸ್ನ ರಣಕಹಳೆ ರಾಗ ಸಮಾವೇಶ. ಒಂದ್ ಕಡೆ ಹಾವೇರಿಯಲ್ಲಿ ಕಾಂಗ್ರೆಸ್ನ ಒಂದು ಪ್ರಚಾರ ಅಲ್ಲಿ ಆರಂಭವಾದರೆ ಲೋಕಸಭಾ ಚುನಾವಣೆಗೆ ಬಿಜೆಪಿ ಕೂಡ ಭರ್ಜರಿ ತಯಾರಿಯನ್ನ ನಡೆಸ್ತಾ ಇದೆ. ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಇಂದು ಮಂಗಳೂರಿಗೆ ಬರ್ತಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ನೆಹರು ಮೈದಾನಕ್ಕೆ ಬರಲಿರುವಂತಹ ರಾಜನಾಥ್ ಸಿಂಗ್ ಸಾವಿರಾರು ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಮಧ್ಯಾಹ್ನ 1:30ಕ್ಕೆ ಕಾರ್ಯಕ್ರಮದಿಂದ ತೆರಳಿ 3 ಗಂಟೆಗೆ ಮಂಗಳೂರಿನ ಟಿಎಂಎಫ್ಐ ಸಭಾಂಗಣದಲ್ಲಿ ಪ್ರಬುದ್ಧರ ಜೊತೆ ಚರ್ಚೆ ನಡೆಸಲಿದ್ದಾರೆ. ಈ ಚರ್ಚೆಯಲ್ಲಿ ಪುಲ್ವಾಮಾ ಘಟನೆ, ಭಾರತದ ಪ್ರತೀಕಾರ, ಪ್ರಧಾನಿ ನರೇಂದ್ರ ಮೋದಿ ಕೈಗೊಂಡ ನಿರ್ಧಾರಗಳು, ದೇಶದ ಜನರ ಅಭಿವೃದ್ಧಿಗಾಗಿ ಪ್ರಧಾನಿ ಜಾರಿಗೊಳಿಸಿದಂತಹ ಯೋಜನೆಗಳು ಹಾಗೂ ಕೇಂದ್ರ ಸರ್ಕಾರದ ಮುಂದಿನ ಗುರಿಗಳ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ.
ಮಂಡ್ಯ ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಜೆಡಿಎಸ್ನ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಲ್ಲಿ ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ನಿನ್ನೆ ಮಳವಳ್ಳಿಯಲ್ಲಿ ಸಮಾವೇಶ ನಡೆಸಿದ ನಿಖಿಲ್ ತನ್ನನ್ನು ಗೆಲ್ಲಿಸುವಂತೆ ಮನವಿ ಮಾಡಿದ್ದಾರೆ. ಜೊತೆಗೆ ನಾನು ಶೋಕಿಗೋಸ್ಕರ ರಾಜಕೀಯಕ್ಕೆ ಬಂದಿಲ್ಲ, ನಿಮ್ಮ ಸೇವಕನಾಗಿ ಗುಲಾಮನಾಗಿ ಕೆಲಸ ಮಾಡ್ತೀನಿ ಎಂದರು. ಇನ್ನು ಅಂಬರೀಷ್ ಅವರ ಬಗ್ಗೆ ಮಾತನಾಡಿದ ನಿಖಿಲ್, ಅಂಬಿಯಣ್ಣ ನಮ್ಮನ್ನ ಬಿಟ್ಟು ಹೋದಾಗ ನಮ್ಮ ತಂದೆ ಏನೆಲ್ಲ ಮಾಡಿದ್ರು ನಿಮ್ಗೆಲ್ಲ ಗೊತ್ತೇ ಇದೆ. ನಾನು ಸಂಬಂಧಗಳಿಗೆ ಬೆಲೆ ಕೊಡುವಂತ ಮನುಷ್ಯ ಅಂತ ಹೇಳಿದ್ರು. ಈ ಕಾರ್ಯಕ್ರಮ ತಮ್ಮೆಲ್ಲರಿಗೂ ನಾವು ಆದೇಶ ಮಾಡ್ತಾ ಇಲ್ಲ, ದಯಮಾಡಿ ಕಾಲಾವಕಾಶ. ಇವತ್ತು ಅಂಬರೀಷ್ ಅಣ್ಣ ನಮ್ಮನ್ನ ಬಿಟ್ಟು ಹೋದಂತ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ, ಅದಕ್ಕಿಂತ ಹೆಚ್ಚಾಗಿ ಅಂಬರೀಷ್ ಅಣ್ಣನ ಒಂದು ಒಳ್ಳೆಯ ಸ್ನೇಹಿತನಾಗಿ, ಒಬ್ಬ ಸಹೋದರನಾಗಿ ಇವತ್ತು ಯಾವ ರೀತಿ ನಡ್ಕೊಂಡ್ರು ಅನ್ನೋದನ್ನ ತಾವೆಲ್ಲರೂ ಮಂಡ್ಯ ಜನತೆ ತುಂಬಾ ಬುದ್ಧಿವಂತರಿದ್ದೀರಿ, ತಾವೆಲ್ಲರೂ ಗಮನಿಸಿದ್ದೀರಿ. ಆ ಒಂದು ವಿಚಾರ ಮತ್ತೊಮ್ಮೆ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ಚುನಾವಣೆಗೆ ನಿಲ್ಲುವಂತ ಹಕ್ಕು ಪ್ರತಿಯೊಬ್ಬರಲ್ಲೂ ಇದೆ. ನಾನು ನನ್ನ JDS ಪಕ್ಷದ ಪ್ರತಿಯೊಬ್ಬರಿಗೂ ಕೈ ಜೋಡಿಸಿ ಮನವಿ ಮಾಡ್ತೀನಿ. ಇವತ್ತು ಯಾರು ಬೇಕಾದ್ರೂ ನಿಂತ್ಕೊಳ್ಳಿಕ್ಕೆ ಸ್ವತಂತ್ರ ಇದ್ದಾರೆ. ಇವತ್ತು ಚುನಾವಣೆಯಲ್ಲಿ ನಾವೆಲ್ಲರೂ ಯಾರೇ ನಿಂತರೂ ಕೂಡ ಒಂದು ಒಳ್ಳೆಯ ಮನಸ್ಸಿನಿಂದ ಸ್ವಾಗತಿಸೋಣ ಅನ್ನೋದು ಇವತ್ತು ಕಳಕಳಿಯಾಗಿ ನನ್ನ JDS ಪಕ್ಷದ ಇನ್ನು ಗಂಡ ಸತ್ತು 6 ತಿಂಗಳಾಗಿಲ್ಲ, ಸುಮಲತಾಗೆ ಈ ಟೈಮಲ್ಲಿ ರಾಜಕೀಯ ಬೇಕಿತ್ತ ಎಂಬ ರೇವಣ್ಣ ಹೇಳಿಕೆ ರಾಜ್ಯದಲ್ಲಿ ಕಿಡಿ ಹೊತ್ತಿಸಿದೆ. ಈ ಬಗ್ಗೆ ಮಾತನಾಡಿದ ನಿಖಿಲ್, ರೇವಣ್ಣ ಸಾಹೇಬರು ಯಾವ ಅರ್ಥದಲ್ಲಿ ಈ ಬಗ್ಗೆ ಹೇಳಿದಾರೋ ನನಗೆ ಗೊತ್ತಿಲ್ಲ, ನಮ್ಮ ಕುಟುಂಬ ಮಹಿಳೆಯರಿಗೆ ಗೌರವ ಕೊಡೋದನ್ನ ಹೇಳಿಕೊಟ್ಟಿದೆ ಅಂತ ಹೇಳಿದ್ರು. ಇವತ್ತು ನಮ್ಮ ರೇವಣ್ಣ ಸಾಹೇಬ್ರು ಯಾವ ಅರ್ಥದಲ್ಲಿ ಹೇಳಿದ್ರು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ದಯವಿಟ್ಟು ಮೈಕು ದಯವಿಟ್ಟು. ಆದ್ರೆ ಒಂದಂತೂ ಸತ್ಯ, ಇವತ್ತು ನಾನಾಗ್ಲಿ ನಮ್ಮ ಕುಟುಂಬದವರಾಗ್ಲಿ, ನನ್ನ ತಂದೆ ತಾಯಿ ಅಜ್ಜ ಅಜ್ಜಿ ಯಾರೇ ಇರ್ಬೋದು, ನಾವುಗಳು ಇವತ್ತು ಮಹಿಳೆಯರಿಗೆ ವಿಶೇಷವಾಗಿ ಗೌರವ ಕೊಡೋದನ್ನ ನನ್ನ ಕುಟುಂಬ ನನಗೆ ಕಲಿಸ್ಕೊಟ್ಟಿದೆ. ವೈಯಕ್ತಿಕವಾಗಿ ನಾನು ಹೇಳ್ತಾ ಇರೋದು. ಇವತ್ತು ಅವರು ಯಾವ ಅರ್ಥದಲ್ಲಿ ಹೇಳಿದ್ರು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಪ್ರತಿಕ್ರಿಯಿಸಕ್ಕೂ ಹೋಗೋದಿಲ್ಲ. ಇನ್ನು ಅಂಬಿ ಕುಟುಂಬವನ್ನೇ ಟಾರ್ಗೆಟ್ ಮಾಡಿದಂತ JDS ನಾಯಕರು ಒಬ್ಬರ ನಂತರ ಒಬ್ಬರು ವಾಗ್ದಾಳಿ ನಡೆಸಿದ್ದಾರೆ. ನಿನ್ನೆ ಮಂಡ್ಯದ ಮಳವಳ್ಳಿಯಲ್ಲಿ JDSನ ಸಮಾವೇಶ ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ಮಾತನಾಡಿದಂತ ವಿಧಾನ ಪರಿಷತ್ ಸದಸ್ಯ KT ಶ್ರೀಕಂಠೇಗೌಡ, ಲೋಕಸಭೆಗೆ ಹೋಗಿದ್ದ ಈ ಹಿಂದಿನ ಸಂಸದರು ಜಿಲ್ಲೆಗೆ ಏನ್ ಮಾಡಿದ್ದಾರೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ ಅಂತ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದರು. ನಾವು ನೋಡಿದ್ದೇವೆ ಯಾರೆಲ್ಲ ಲೋಕಸಭಾ ಸದಸ್ಯರಾಗಿ ಏನು ಕೆಲಸ ಮಾಡಿದ್ರು, ಏನೇನು ಕಾರ್ಯಕ್ರಮ ತಂದ್ರು, ಅದು ನಮ್ಗೆ ಗೊತ್ತಿದೆ. ನಾನು ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ. ಆದ್ರೆ ಇವತ್ತು ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಯ ಬಾಗಿಲು ತೆರೀಬೇಕಾದ್ರೆ, ಈ ಮಂಡ್ಯ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕಾದ್ರೆ, ಎಲ್ಲ ದಿಕ್ಕಿನಲ್ಲಿ ಈ ಜನರಿಗೆ ಶಕ್ತಿಯನ್ನು ತುಂಬಬೇಕಾದ್ರೆ ನಾವು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಮಾಡಿಕೊಳ್ಳಬೇಕು. ನಾವು ನೋಡಿದ್ದೇವೆ ಯಾರೆಲ್ಲ ಲೋಕಸಭಾ ಸದಸ್ಯರಾಗಿ ಏನು ಕೆಲಸ ಮಾಡಿದ್ರು, ಏನೇನು ಕಾರ್ಯಕ್ರಮ ತಂದ್ರು, ಅದು ನಮ್ಗೆ ಗೊತ್ತಿದೆ. ನಾನು ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ. ಆದ್ರೆ ಇವತ್ತು ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಯ ಬಾಗಿಲು ತೆರೀಬೇಕಾದ್ರೆ, ಈ ಮಂಡ್ಯ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕಾದ್ರೆ, ಎಲ್ಲ ದಿಕ್ಕಿನಲ್ಲಿ ಈ ಜನರಿಗೆ ಶಕ್ತಿಯನ್ನು ತುಂಬಬೇಕಾದ್ರೆ. ಇನ್ನು ಸುಮಲತಾ ಅವರ ಬೆಂಬಲಕ್ಕೆ ಇಡೀ ಚಿತ್ರರಂಗ ನಿಲ್ಲುತ್ತೆ ಅಂತ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಹೇಳಿದ್ದಾರೆ. ಮಂತ್ರಾಲಯದಲ್ಲಿ ಮಾತನಾಡಿದಂತ ಅವರು, ಅಂಬಿ ಕುಟುಂಬ ನಮ್ಮೆಲ್ಲರಿಗೂ ಕೂಡ ಮುನ್ನ ಅವರು ಎಲ್ಲಿರ್ತಾರೋ ಅವರು ಅಲ್ಲಿ ನಾವಿರ್ತೀವಿ, ನಮ್ಮ ಮುಂದೆ ಅವರಿರ್ತಾರೆ. ಇದೇ ವೇಳೆ ಮಾತನಾಡಿದಂಥ ಹಿರಿಯ ನಟ ದೊಡ್ಡಣ್ಣ, ಸುಮಲತಾ ಬಗ್ಗೆ ರೇವಣ್ಣ ಮಾತನಾಡಿದ್ದು ಸರಿಯಲ್ಲ ಅಂತ ಹೇಳಿದ್ದಾರೆ. ಅಂಬಿ ಕುಟುಂಬಕ್ಕೆ ಶುಭವಾಗಲಿ ಅಂತ ಕೂಡ ಹಾರೈಸಿದ್ದಾರೆ. ಅಂಬರೀಷ್ ಅವರು, ಸುಮಲತಾ ಅವರಾಗ್ಬೋದು, ನನಗೆ ಸುಮಾರು ವರ್ಷಗಳಿಂದ ಆ ಕುಟುಂಬ ನನಗೆ ತುಂಬ ಬೇಕಾದವರು. ಅಂಬರೀಷ್ ಅಂತ ಒಬ್ಬ ಒಳ್ಳೆ ಸ್ನೇಹಿತ ಆಗ್ಬೋದು. ಆ ಒಳ್ಳೆ ಸ್ನೇಹಿತ ಅವಳ ಒಂದು ಅಣ್ಣನ ಥರ, ನನ್ನ ಕೊನೆ ದಿನಗಳಲ್ಲಿ ನಮ್ಮ ತಂದೆ ಥರ ನನಗೆ ಆ ಮನುಷ್ಯನ ಸೇವೆ ಮಾಡುವಂಥ ಅದೃಷ್ಟ ಸಿಕ್ತು ನನಗೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಅಂಬರೀಷ್ ಅವರು ನನಗೆ ತುಂಬ ಇಷ್ಟ, ಅವ್ರ ಕುಟುಂಬ ನನಗೆ ತುಂಬ ಇಷ್ಟ. ಸುಮಲತಾ ಅವರು ಅಷ್ಟೇ ಒಳ್ಳೆಯವರು. ನಾನು ಸೋಲ್ತೀನೋ ಗೆಲ್ತೀನೋ ಒಟ್ಟಿನಲ್ಲಿ ನಾನು ಅವ್ರಿಗೆ ಸ್ಪಂದಿಸಿದೆ. ಯಾಕಂದರೆ ಅಂಬರೀಷ್ ಅವ್ರ ಮೇಲೆ ಇಟ್ಟಂಥ ಪ್ರೀತಿ ಇಡೀ ನಾಡಿಗೆ ಗೊತ್ತು. ಆ ಮಂಡ್ಯದ ಜನ ಎಲ್ಲರೂ ಇದನ್ನು ಕೇಳೋದ್ರಿಂದ ನಾನು ಸ್ಪಂದಿಸಬೇಕು ಅನ್ನೋ ಒಂದು ಮನಸ್ಸು ಬಂತು. ನಾನು ಒಂದು ವೇಳೆ ಸ್ಪಂದಿಸಿಲ್ಲ ಅಂದರೆ ನನ್ನ ಕೊನೆಯ ದಿನದವರೆಗೂ ಈ ನೋವು ನನ್ನ ಮನಸ್ಸಲ್ಲಿ ನಿಂತೋಗ್ಬಿಡುತ್ತೆ.
ಅದಕ್ಕೆ ಜನನೇ ತಕ್ಕ ಉತ್ತರ ಕೊಡ್ತಾರೆ. ನಮ್ಮ ಇಲ್ಲ ಕೇಳಿಸ್ತೀರಿ, ಜನ ಇದಾರಲ್ಲ. ಸತಿ ನೀವು ಕೇಳಿದ್ರು ಇದೇ ಪ್ರಶ್ನೆ. ನಮ್ಮ ಬೆಂಬಲ ಇದೆ, ನಮ್ಮ ಬೆಂಬಲ ವೈಯಕ್ತಿಕವಾಗಿ ಇದ್ದೇ ಇದೆ. ಅಂಬರೀಷ್ ಯಾವತ್ತೂ ಯಾರನ್ನೂ ಮನಸ್ಸು ನೋಯಿಸಿದವನಲ್ಲ. ತನ್ನಲ್ಲಿ ಇಲ್ದಲೇ ಇದ್ರೂ ಸಹಿತ ಅವನಿಗೆ ದಾನ ಮಾಡೋ, ಇನ್ನೊಬ್ಬರಿಗೆ ಕೊಟ್ಟು ಉಣಿಸಿ ತಿನ್ನಿಸಿ ಅವರು ಸಂತೋಷ ಪಡೋದನ್ನ ನೋಡಿ ಸಂತೋಷ ಪಡುವಂತ ಒಂದು ದೊಡ್ಡ ಗುಣ ಆಯ್ತು. ಅದಕ್ಕೆ ಅವನ್ನ ಕಲಿಯುಗ ಕಾರಣ ಅಂತ ಕರೆದು. ನಮ್ಮದು ಮಾತ್ರ ಅಲ್ಲ, ಚಿತ್ರರಂಗದ ಎಲ್ಲರದು. ದೇಶದ 120 ಕೋಟಿ ಜನರಲ್ಲಿ ನಿರೀಕ್ಷೆ ಹುಟ್ಟಿಸಿರುವಂತಹ ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ. ಇಂದು ಅಥವಾ ನಾಡಿದ್ದು ಕೇಂದ್ರ ಚುನಾವಣಾ ಆಯೋಗ ಚುನಾವಣಾ ದಿನಾಂಕವನ್ನು ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಈಗಾಗಲೇ ಚುನಾವಣೆಗೆ ಅಗತ್ಯ ಸಿದ್ಧತೆಗಳನ್ನು ಆಯೋಗ ಮಾಡಿಕೊಂಡಿದೆ ಎನ್ನಲಾಗಿದೆ. ಲೋಕಸಭೆ ಜೊತೆಗೆ ಆಂಧ್ರ ಸೇರಿ ಕೆಲ ರಾಜ್ಯಗಳ ವಿಧಾನಸಭೆ ಚುನಾವಣೆಯನ್ನು ನಡೆಸುವಂತಹ ಸಾಧ್ಯತೆ ಇದೆ. ಇನ್ನು ಕರ್ನಾಟಕದಲ್ಲಿ ಒಂದೇ ಹಂತದಲ್ಲಿ ಲೋಕಸಭಾ ಚುನಾವಣೆ ನಡೆಸುವಂತಹ ಸಾಧ್ಯತೆ ಇದೆ. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ 7 ರಿಂದ 8 ಹಂತಗಳಲ್ಲಿ ಚುನಾವಣೆ ನಡೆಯುವಂತ ನಿರೀಕ್ಷೆ ಇದೆ.